ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಆ್ಯಸ್ ಯೂಶ್ವಲ್ ಎಲ್ಲ ಹೌಸ್ ವೈಫ್ ರೂಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೋ ನನ್ನ ರೂಟೀನ್ ಕೂಡ ಹಾಗೆ ಸ್ಟಾರ್ಟ್ ಆಯಿತು. ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ಮಾಡಲಿಕ್ಕೆ ಅಂತ ಹೋಗ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ವಾಂಗಿಭಾತ್ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ನಾರ್ಮಲಾಗಿ ಗೊಜ್ಜು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ರೆಮಿಡಿ ಮಾಡೋದು ತುಂಬ ಈಸಿ. ಮೊದಲಿಗೆ ನಾನು ಹುಣಸೆಹಣ್ಣಲ್ಲಿ ನೆನಲಿಕ್ಕೆ ಇಟ್ಟಿದ್ದೀನಿ. ಅದು ಹುಣಸೆಹಣ್ಣು ನೆನೆಯೋಷ್ಟರಲ್ಲಿ ನಾನು ಈ ಕಡೆ ಒಂದು ಬಾಣಲಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮೊದಲಿಗೆ ಕಡಲೆ ಬೀಜನ ಹಾಕ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋತೀನಿ. ನಂತರ ನಾನು ಅದೇ ಬಾಣಲಿಗೆ ಎಣ್ಣೆ ಏನು ಹಾಕೋಕ್ಕೆ ಹೋಗಲ್ಲ, ಅದರಲ್ಲೇ ಎಣ್ಣೆ ಇರುತ್ತೆ. ಸೊ ಅದಕ್ಕೆ ನಾನು ಸಾಸಿವೆ, ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ನಿಮಗೆ ಬೇಕಿದ್ದರೆ ಈ ಟೈಮಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿನೇನು ಹಾಕೋಕ್ಕೆ ಹೋಗಿಲ್ಲ. ಇದನ್ನು ನೀಟಾಗಿ ಕಂದು ಬಣ್ಣ ಬರೋ ರೀತಿಲಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಉದ್ದುದ್ದವಾಗಿ ವಾಂಗಿಭಾತ್ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮೈಸೂರು ಬದನೆಕಾಯಿ ಅಂತಲೂ ಹೇಳ್ತಾರೆ. ಬದನೆಕಾಯಿ ನೀಟಾಗಿ ಫ್ರೈ ಆಗಬೇಕು, ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ನಂತರ ನಾನು ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ ನಂತರ ನಾನಿಲ್ಲಿ ವಾಂಗಿಭಾತ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಲ್ವ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮಾತ್ರ ಗೊಜ್ಜು ಮಾಡ್ಕೋತೀನಿ. ಅದಕ್ಕೆ ರೈಸ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಬಿಸಿ ಬಿಸಿಯಾಗೇ ಇತ್ತು. ಸೊ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಸ್ವಲ್ಪನೂ ಕೂಡ ಬಿಳಿ ಬಿಳಿ ಅನ್ನ ಕಾಣದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ತಟ್ಟೆಗೆ ಹಾಕಿದ್ದೀನಿ ನೋಡಿ. ಕಡಲೆ ಬೀಜ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಯಾಕೆಂದರೆ ಒಬ್ಬರು ತಿಂತಾರೆ, ಒಬ್ಬೊಬ್ಬರು ತಿನ್ನಲ್ಲ. ನನ್ನ ಮನೇಲಿ ನನ್ನ ಹಸ್ಬೆಂಡ್ಗೆ ಕಡಲೆ ಬೀಜ ಇದೆಲ್ಲ ಇದ್ದರೆ ಅವರು ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೆ ನನಗೆ ಮಾತ್ರ ಹಾಕ್ಕೋತೀನಿ. ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ವಾಂಗಿಭಾತ್ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರು ಕೂಡ ಡ್ಯೂಟಿಗೆ ಹೊರಟರು. ಹಾಗೆ ನನ್ನ ಮಗಳಿಗೂ ಕೂಡ ತಿನ್ನಿಸಿ ಅವಳನ್ನೂ ಕೂಡ ಸ್ಕೂಲ್ಗೆ ಕಳಿಸ್ಬಂದೆ. ಹಾಗೆ ಇನ್ನು ಮಿಕ್ಕಿದ ಮನೆ ಕೆಲಸನೆಲ್ಲ ಕೂಡ ಮಾಡ್ಕೊಂಡಿದ್ದೆಲ್ಲ ಆದ ನಂತರ ಮತ್ತು ನಾನಿಲ್ಲಿ ಸ್ಯಾರಿ ಕುಚ್ಚು ಹಾಕೋದಿತ್ತು, ಬೇಬಿ ಕುಚ್ಚು. ಸೊ ಅದನ್ನು ಕೂಡ ಕಟ್ಕೊಂಡೆ. ಇದು ಸಿಂಪಲ್ಲಾಗಿ ಚೆನ್ನಾಗಿದೆ. ಸ್ಯಾರಿನೂ ಕೂಡ ಅಷ್ಟೇ, ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸ್ಯಾರಿ. ಅದು ಕೂಡ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಬಂದಿತ್ತು. ಸೊ ಅದಕ್ಕೆ ನಾನು ಇಲ್ಲಿ ಬರೀ ಪಿಂಕ್ ಕಾಂಬಿನೇಷನ್ ಮಾತ್ರ ಹಾಕಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ಬೇಗ ಬಂದಿದ್ದರು. ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ. ಮಳೆ ಕೂಡ ತುಂಬ ಬರ್ತಾಯಿತ್ತು. ನನಗೆ ಐಸ್ ಕ್ರೀಮು ಅಂದರೆ ತುಂಬ ಇಷ್ಟ. ಸೊ ಹಂಗೆ ಐಸ್ ಕ್ರೀಮು ಹಾಗೆ ಬಂಗಾರಪೇಟೆ ಚಾಟ್ಸ್ನ ತಿನ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಅಪ್ಪ ಮಗಳು ಇಬ್ಬರು ಆಟ ಆಡ್ತಾ ಇದ್ದಾರೆ ಲೂಡೋನ. ನನ್ನ ಮಗಳಿಗಂತೂ ಲೂಡೋ ಅಂದರೆ ತುಂಬ ಇಷ್ಟ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೊರಗಡೆಯಿಂದ ಬಜ್ಜಿ ತಂದಿದ್ದರು. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಫಿ ಮಾಡ್ಕೊಂಡು ಕುಡಿದಿದ್ದೆಲ್ಲ ಆದ ನಂತರ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಒಂದು ಆಟ ಆಡಿದೆ. ಹಾಗೆ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಹುರುಳಿಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ. ಸೊ ಅದನ್ನು ಕೂಡ ಇಲ್ಲಿ ಮೊಳಕೆ ಹುರುಳಿಕಾಳಿನ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಸೊ ನಾನು ನನ್ನ ಹಸ್ಬೆಂಡು ಹಾಗೆ ಅಮ್ಮ ಮಗಳು ಎಲ್ಲರೂ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.